ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಇವತ್ತಿನ ವಿಡಿಯೋ ಬಂದು ಊರಲ್ಲಿ ಸಿಂಪಲ್ಲಾಗಿ ನವಗ್ರಹದ ಪೂಜೆ ಇಟ್ಕೊಂಡಿದ್ವಿ. ಆ ಪೂಜೆಯ ವಿಡಿಯೋ ಇವತ್ತು ಶೇರ್ ಮಾಡ್ತಿದ್ದೀನಿ. ಹಾಗೆ ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಇವತ್ತು ಮನೆಯಲ್ಲಿ ಪೂಜೆ ಮಾಡ್ತಿದ್ವಲ್ಲ, ಹಾಗಾಗಿ ಏನಾದರೂ ಪೂಜೆ ಮಾಡಿದ್ರೆ ಸ್ವಲ್ಪ ಜನಕ್ಕೆ ಅಡುಗೆ ಮಾಡಿ ಊಟಕ್ಕೆ ಇಡಬೇಕಲ್ವ. ಆದ್ದರಿಂದ ಒಬ್ಬರನ್ನ ಭಟ್ರನ್ನ ಕರೆಸಿದ್ವಿ. ಅವರು ಇಲ್ಲಿ ಅಡುಗೆಗಳಿಗೆಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ, ಅಂದರೆ ಬೇಳೆ ಒಬ್ಬಟ್ಟು ಮಾಡೋಣ ಅಂತ. ಹಾಗೆ ಈಗ ಪುರೋಹಿತರು ಕೂಡ ಬಂದರು. ಅವರು ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ. ಅಂದರೆ ಅಷ್ಟರೊಳಗಡೆ ಎಲ್ಲ ನಾವು ರೆಡಿ ಮಾಡಿ ಇಟ್ಟಿದ್ವಿ. ಅವರು ಬಂದು ಜೋಡಿಸ್ಕೊಳ್ತಿದ್ದಾರೆ. ಅವ್ರಿಗೆ ನಾನು ಇಲ್ಲಿ ಹೆಲ್ಪ್ ಮಾಡ್ತಿದ್ದೀನಿ. ಅವ್ರು ಹೇಳಿದ್ದೆಲ್ಲ ಕೊಡ್ತಾ ಇದ್ದೀನಿ. ಯಾಕೆಂದರೆ ಅವ್ರು ಪದೇ ಪದೇ ಓಡಾಡ್ಲಿಕ್ಕಾಗಲ್ವಲ್ಲ, ಆದ್ದರಿಂದ ನಾನು ಕೂಡ ಅವ್ರಿಗೆ ಹೆಲ್ಪ್ ಮಾಡ್ತಿದ್ದೀನಿ. ಪೂಜೆಗೆ ನವಗ್ರಹ ಪೂಜೆ ಆದ ಕಾರಣ ಈ ರೀತಿ 9 ಚಂಬುಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಅದ್ರ ಮುಂದೆ ನವಧಾನ್ಯಗಳು ಬರುತ್ತಲ್ಲ, ಅವುಗಳನ್ನೆಲ್ಲ ಈ ರೀತಿ ಜೋಡಿಸ್ಕೊಂಡು ಕೆಳಗಡೆ ಎಲ್ಲ ಅಕ್ಕಿ ಸುರಿದಿದ್ದಾರೆ. 9 ಸೇರೇನೋ ಅಕ್ಕಿ ಸುರಿದು ಈ ರೀತಿ ಚೊಂಬೆಲ್ಲ ಇಟ್ಟು ಅವಕ್ಕೆಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ. ಈಗ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಈಗ ಪೂಜೆ ಕುತ್ಕೋಬೇಕು. ನೋಡಿ, ಇದೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ಪೂಜೆ ಕುತ್ಕೋಬೇಕಿನ್ನ. ಪೂಜೆ ಕುತ್ಕೊಳ್ಳೋಕ್ಕೂ ಮುಂಚೆ ದೀಪಸ್ತಂಭಗಳಿಗೆ, ದೀಪಗಳಿಗೆ ಎಲ್ಲ ದೀಪ ಎಲ್ಲ ಅಂಟಿಸ್ಕೊಳ್ತಾ ಇದ್ದೀನಿ. ಪೂಜೆ ಕುತ್ಕೊಳ್ಳೋಕ್ಕೂ ಮುಂಚೆ ದೀಪ ಅಂಟಿಸ್ಕೋಬೇಕಲ್ವ. ಆದ್ದರಿಂದ ಮನೆ ಒಳಗಡೆ ಮನೆ ದೇವ್ರಿಗೂ ಕೂಡ ಅಂಟಿಸ್ಕೊಂಡು ಬಂದಾಯಿತು. ಈಗ ಇಲ್ಲಿ ದೇವ್ರ ಮುಂದೆ ಎಲ್ಲ ಹಚ್ಕೊಳ್ತಿದ್ದೀನಿ. ಇದೆಲ್ಲ ಹಚ್ಕೊಂಡಾದ್ಮೇಲೆ ಅತ್ತೆ ಮಾವಂಗೆ ನಮಸ್ಕಾರ ಹಾಕ್ಕೋಬೇಕು. ಅಂದರೆ ಇವತ್ತು ಅತ್ತೆ ಮಾವಂಗೆ ಪಾದ ಪೂಜೆನೂ ಕೂಡ ಮಾಡ್ತಾಯಿದ್ದೀವಿ ಸಿಂಪಲ್ಲಾಗಿ. ಮನೆಯಲ್ಲಿ ದೊಡ್ಡವರು ಅಂದರೆ ಅತ್ತೆ ಮಾವನೇ ಅಲ್ವಾ. ಆದ್ದರಿಂದ ಅತ್ತೆ ಮಾವಂಗೂ ಪಾದ ಪೂಜೆ ಮಾಡಿ ಪೂಜೆ ಕೂತ್ಕೊಳ್ತೀವಿ. ಹಾಗೆ ನಾನಿವತ್ತಿನ ವಿಡಿಯೋದಲ್ಲಿ ನನ್ನ ಅತ್ತೆ ಮಾವನ ಬಗ್ಗೆ ಹೇಳ್ತೀನಿ. ಮುಂದೆ ವಿಡಿಯೋಗಳಲ್ಲಿ ನಮ್ಮ ಮನೆಯಲ್ಲಿರೋ ಅಂಥ ಪ್ರತಿಯೊಬ್ಬರನ್ನು ಕೂಡ ಪರಿಚಯ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಆದ್ದರಿಂದ ಫಸ್ಟ್ಗೆ ಅತ್ತೆ ಮಾವನಿಂದನೇ ಸ್ಟಾರ್ಟ್ ಮಾಡೋಣ ಅಂತ. ನನಗೆ ಅತ್ತೆ ಮಾವ ಅಂತ ಇದುವರೆಗೂ ಯಾವತ್ತೂ ಅನಿಸೇ ಇಲ್ಲ. ಏಕೆಂದರೆ ಅವರು ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ. ನನ್ನ ಅತ್ತೆ ಬಂದು ತುಂಬಾ ಕ್ಲೋಸ್ ಆಗಿರ್ತಾರೆ. ಯಾವತ್ತೂ ಅತ್ತೆ ಥರ ಅವ್ರು ನನ್ನ ಜೊತೆ ಬಿಹೇವ್ ಮಾಡೇ ಇಲ್ಲ. ಆದ್ದರಿಂದ ನನಗೆ ನನ್ನ ಅತ್ತೆ ಅಂದರೆ ತುಂಬಾ ಇಷ್ಟ. ನಾನು ಬಂದು ಅಪ್ಪ ಅಮ್ಮಗೆ ಮುದ್ದಿನ ಮಗಳು ಆದ ಕಾರಣ ನನ್ನ ಅಪ್ಪ ಅಮ್ಮ ತುಂಬಾ ಇಷ್ಟಪಟ್ಟು ಸಾಕಿದ್ರು. ಅವ್ರಿಗೆ ಬೇರೆ ಮನೆಗೆ ಕೊಡಬೇಕು ಅಂದರೆ ತುಂಬಾ ಕಷ್ಟ ಇತ್ತು. ಎಂಥ ಅತ್ತೆ ಮಾವ ಸಿಗ್ತಾರೋ, ಎಂಥೋ ಗಂಡ ಸಿಗ್ತಾನೋ ಅಂತ ಭಯ ಎತ್ಕೊಂಡಿತ್ತು. ಅವ್ರಿಗೆ ತುಂಬ ವಿಚಾರಿಸಿ ಯೋಚನೆ ಮಾಡ್ತಿದ್ರು. ಆದರೆ ನನ್ನ ಅತ್ತೆ ಮಾವನ ನೋಡಿದ ತಕ್ಷಣ ಅವರು ಬೇರೆ ಯಾವುದೇ ರೀತಿ ಯೋಚನೆನೇ ಮಾಡಲಿಲ್ಲ, ಧೈರ್ಯವಾಗಿ ಕೊಟ್ಟರು. ಅದೇ ರೀತಿ ನನ್ನ ಅತ್ತೆ ಮಾವನು ಕೂಡ ನನ್ನ ಜೊತೆ ತುಂಬಾ ಚೆನ್ನಾಗಿರ್ತಾರೆ. ನಾನು ದೊಡ್ಡ ಸೊಸೆ. ಅಂದರೆ ಅತ್ತೆ ಮಾವನಿಗೆ 2 ಗಂಡು ಮಕ್ಕಳು. ಒಬ್ಬರು ರಘು, ಇನ್ನೊಬ್ಬರು ನನ್ನ ಮೈದ ಹರ್ಷ ಅಂತೇಳ್ಬಿಟ್ಟು. ಅವರಿಬ್ಬರು ಕೂಡ ತುಂಬಾ ಕ್ಲೋಸ್ ಆಗಿರ್ತಾರೆ. ಆದರೆ ನಾನು ಫಸ್ಟ್ ಸೊಸೆ ಆದ್ರೂ ಕೂಡ ಯಾವತ್ತೂ ಕೂಡ ಸೊಸೆ ಥರ ನಾನು ಬಿಹೇವ್ ಮಾಡಲಿಲ್ಲ. ಅತ್ತೆ ಮಾವನ ಥರ ಅವರು ಕೂಡ ಬಿಹೇವ್ ಮಾಡಲಿಲ್ಲ. ಸ್ವಂತ ಮಗಳ ಥರನೇ ಇದುವರೆಗೂ ನೋಡ್ಕೊಂಡಿದ್ದಾರೆ. ಅಷ್ಟು ಕ್ಲೋಸು. ಅತ್ತೆ ಒಬ್ಬರೇ ಅಲ್ಲ, ಮಾವನೂ ಕೂಡ. ಮಾವ ತಪ್ಪು ಮಾಡಿದ್ರೆ ಬೈತಾರೆ, ಆದರೆ ಏನಾದರೂ ಒಳ್ಳೇದು ಮಾಡಿದ್ರೆ ತುಂಬಾ ಹೊಗಳ್ತಾರೆ. ಅದಕ್ಕೆ ನನ್ನ ಮಾವ ಅಂದರೆ ನನಗೆ ತುಂಬಾ ಇಷ್ಟ. ನನ್ನೊಬ್ಬಳೇ ಈ ರೀತಿ ನೋಡ್ಕೊತಾರೆ ಅಂತೇನಿಲ್ಲ. ನನ್ನ ತಂಗಿನೂ ಕೂಡ ನನ್ನನ್ನು ಹೇಗೆ ನೋಡಿಕೊಂಡ್ರು ಅದೇ ರೀತಿ ಅವಳನ್ನು ಕೂಡ ನೋಡಿಕೊಂಡ್ರು. ನನ್ನ ಮೈದನಿಗೆ ಮದುವೆನೂ ಆಗಿದೆ. ಅವಳೇ ನನ್ನ ತಂಗಿ. ಅವಳಿಗೂ ಕೂಡ ಒಂದು ಪಾಪು. ನನಗೆ 2 ಹೆಣ್ಮಕ್ಳು, ಅವಳಿಗೊಂದು ಹೆಣ್ಮಗು. ನೀವು ನೋಡಿದ್ದೀರಾ, ನಿಯತಿ ಅಂತ ತೋರಿಸ್ತಿರ್ತೀನಲ್ಲ, ಅವ್ರ ಮಗಳು. ನಮ್ಮಿಬ್ಬರನ್ನು ಕೂಡ ಒಂದೇ ರೀತಿ ನೋಡ್ಕೊಳ್ತಾರೆ. ಅದಕ್ಕೆ ಅತ್ತೆ ಮಾವ ಅಂದರೆ ನಂಗೆ ತುಂಬಾ ಇಷ್ಟ. ಹಾಗೆ ಇಲ್ಲಿ ಪಾದ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಇಲ್ಲಿ ನಾವು ಪೂಜೆಗೆ ಕೂತ್ಕೊಂಡಿದ್ದೀವಿ. ನಾವು ಕೂಡ ಹಾರ ಎಕ್ಸ್ಚೇಂಜ್ ಮಾಡಿಕೊಂಡು ಪೂಜೆಗೆ ಕೂತ್ಕೊಂಡಿದ್ದೀವಿ. ಪೂಜೆ ತುಂಬ ಹೊತ್ತೇ ಆಯಿತು. 9:30 ಕೂತ್ಕೊಂಡ್ರೆ ಆಲ್ಮೋಸ್ಟ್ 12:30 ಪೂಜೆ ಮುಗೀತು. ಅದುವರೆಗೂ ಕೂತ್ಕೊಂಡು ಪೂಜೆ ಎಲ್ಲ ಮುಗಿಸಿದ್ವಿ. ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ಅಡುಗೆ ಏನೇನು ಮಾಡಿದ್ರು ಅಂತ ತೋರಿಸ್ತೀನಿ. ಫುಲ್ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಆದ್ದರಿಂದ ನಾನೇನು ಫುಲ್ ಎಲ್ಲ ಕ್ಲಿಯರಾಗಿ ತೋರಿಸಿಲ್ಲ. ನೋಡಿ, ಈಗ ಪೂಜೆ ಎಲ್ಲ ಮುಗೀತು. ಈಗ ಮಹಾಮಂಗಳಾರತಿ ಮಾಡಿದ್ರೆ ಪೂಜೆ ಎಲ್ಲ ಮುಗ್ದಂಗೆ. ಪೂಜೆ ಕೂಡ ತುಂಬ ಚೆನ್ನಾಗಾಯಿತು. ಇದು ರಘು ಜಾತಕದಲ್ಲೇನೋ ನವಗ್ರಹ ಪೂಜೆ ಮಾಡಿಸ್ಬೇಕು ಅಂತಿತ್ತಂತೆ. ಆದ್ದರಿಂದ ಅತ್ತೆ ಮಾವ ಪೂಜೆ ಮಾಡೋಣ ಅಂತ ಹೇಳಿದ್ರು. ಸರಿ ಅಂತ ಪೂಜೆನ ಮಾಡಿದ್ವಿ. ಹಾಗೆ
ಅದು ಕುಂಕುಮಾಭಿಷೇಕನೂ ಇಲ್ಲೇ ಮಾಡಿದ್ರು. ಅದನ್ನು ಕೂಡ ಮುಗಿಸ್ಕೊಂಡು ಈಗ ಹೊರಗಡೆ ಬಂದ್ವಿ. ಇಲ್ಲಿ ಅಡುಗೆ ಏನೇನಾಗಿದೆ ಅಂತ ನೋಡ್ತಾ ಇದ್ದೆ. ಅಂದರೆ ಎಲ್ಲ ರೆಡಿ ಆಗಿತ್ತು ಅಷ್ಟರೊಳಗಡೆ. ಸ್ವಲ್ಪ ಒಬ್ಬಟ್ಟು ಮಾತ್ರ ಮಾಡಬೇಕಿತ್ತು. ಒಬ್ಬರೇ ಭಟ್ರಿದ್ರಿಂದ ಸ್ವಲ್ಪ ಕಷ್ಟ ಆಯಿತು. ಅಂದರೆ ಎಲ್ಲರೂ ಹೆಲ್ಪ್ ಮಾಡ್ತಿದ್ರು, ಆದ್ರೂ ಕೂಡ 12:30 ಅಷ್ಟೊತ್ತಿಗೆ ಆಗಿರಲಿಲ್ಲ. ಇಲ್ಲೆಲ್ಲ ಪಾಪ ಹೆಣ್ಮಕ್ಳೆಲ್ಲ ನೋಡಿ ಅಡುಗೆ ಮನೆಯಲ್ಲಿ ಸೇರಿಕೊಂಡು ಅಡುಗೆ ಮಾಡ್ತಿದ್ದಾರೆ. ನಮಗೆ ಅಡುಗೆ ಮನೆ ಸಪ್ರೇಟಾಗಿದೆ ಊರಲ್ಲಿ. ಇದು ಅಡುಗೆ ಮನೆ, ಅದನ್ನೆಲ್ಲ ಮನೆಯೆಲ್ಲ ಇನ್ನೊಂದು ಕಡೆ ಸಪ್ರೇಟಾಗಿದೆ. ಇಲ್ಲಿ ನೋಡಿ, ಇವರು ಚಿಕ್ಕತ್ತೆ, ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಲಕ್ಷ್ಮಿಯವರ ಅಮ್ಮ ಇವರು. ಅವರು ಶಾಂತಕ್ಕ, ಅವರು ನಮ್ಮ ಬಾಲಿ ತೋರಿಸಿದ್ನಲ್ಲ ಅವರ ಅತ್ತೆ, ಅವರು ನಮ್ಮಮ್ಮ. ಅಮ್ಮನೂ ಹಾಗೆ ತಮ್ಮನ ಹೆಂಡ್ತಿನೂ ಕೂಡ ಬಂದಿದ್ದರು. ಒಬ್ಬಟ್ಟು ಮಾಡ್ತಿರೋದು ಬಂದು ತಮ್ಮನ ಹೆಂಡ್ತಿ ಇಬ್ಬರು ಮಾಡ್ತಿದ್ದಾರಲ್ಲ, ಅಲ್ಲಿ ಮೈದನ ಹೆಂಡ್ತಿ ಲತಾ ಅಂತ, ತಮ್ಮನ ಹೆಂಡ್ತಿ ರಮ್ಯಾ ಅಂತ. ಅದ್ರ ಪಕ್ಕ ಇರೋದು ಅತ್ತೆ, ಇಲ್ಲಿ ನಾನು. ಅವರೆಲ್ಲ ಅಡುಗೆ ಊಟಕ್ಕೆ ಕುತ್ಕೊಳ್ತಾ ಇದ್ದಾರೆ ಆಲ್ರೆಡಿ, ಆದ್ದರಿಂದ ಎಲ್ಲ ಬೇಗ ಬೇಗ ಮಾಡ್ತಿದ್ದಾರೆ. ನಮ್ದು ಇವತ್ತು ಒಬ್ಬಟ್ಟಿನ ಊಟ. ಒಬ್ಬಟ್ಟು, ಕಾಯಲ್ಲು, ತುಪ್ಪ, ಬಜ್ಜಿ, ಅನ್ನ, ಸಾಂಬಾರು, ಚಿತ್ರಾನ್ನ, ಆಮೇಲೆ ಟೊಮೊಟೊ ಬಾತು, ಇನ್ನೂ ಸ್ವಲ್ಪ ಸೈಡ್ಸ್ಗೆಲ್ಲ ಮಾಡಿದರು. ಅದೆಲ್ಲ ಮುಂದೆ ನಿಮಗೆ ವಿಡಿಯೋ ನೋಡ್ಸೋಕ್ಕಾಗಿಲ್ಲ, ಸ್ವಲ್ಪ ಅರ್ಜೆಂಟ್ ಆಗೋಯಿತು. ಆದ್ದರಿಂದ ಇಲ್ಲಿಗೆ ವಿಡಿಯೋನ ಸ್ಟಾಪ್ ಮಾಡ್ತಿದ್ದೆ. ಹಾಗೆ ನಾನಿವತ್ತು ಕಾಟನ್ ಸ್ಯಾರಿ ವೇರ್ ಮಾಡಿದ್ದೆ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಹಾಗೆ ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ.